ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಪೌರಾಯುಕ್ತಗೆ ಧಮಕಿ ಹಾಕಿದಂಥ ರಾಜೀವ್ ಗೌಡ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿ ಘಟನೆ ನಡೆದು 10 ದಿನಗಳು ಕಳೆದರೂ ಇದುವರೆಗೂ ಆತನ ಪತ್ತೆ ಇಲ್ಲ. ಜಾಮೀನು, ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಾನೇ ಇದೆ. ಆದರೂ ರಾಜೀವ್ ಗೌಡನ ಬಂಧನ ಆಗಿಲ್ಲ. ಈಗ ರಾಜೀವ್ ಗೌಡನ ಬಂಧನ ಆಗದೇ ಇರುವುದಕ್ಕೆ ಪರಮೇಶ್ವರ್ ಅವರ ವಿರುದ್ಧ ವ್ಯಂಗ್ಯಾಸ್ತ್ರದ ಪ್ರಯೋಗವಾಗಿದೆ. ಗೃಹ ಸಚಿವ ಪರಮೇಶ್ವರ್ ಅವರು ಗಿಣಿಶಾಸ್ತ್ರ ಹೇಳ್ತಾ ಇರೋ ರೀತಿ ವಿಡಿಯೋನ ಹರಿಬಿಟ್ಟಿದ್ದಾರೆ. ಎಚ್ಡಿಕೆ ಸಿಎಂ ಡಿಸಿಎಂ ಬಳಿಕ ಈಗ ಪರಮೇಶ್ವರ್ ಅವರ ಎಐ ವಿಡಿಯೋ ವೈರಲ್ ಆಗಿದೆ. ಗೊತ್ತಿಲ್ಲ ಅನ್ನುವ ಶೀರ್ಷಿಕೆಯಾಡಿ ಎಐ ವಿಡಿಯೋನ ಸೃಷ್ಟಿ ಮಾಡಿದ್ದಾರೆ. ಪರಮೇಶ್ವರ್ ಅವರು ಗಣಿಶಾಸ್ತ್ರವನ್ನ ಹೇಳುವ ರೀತಿಯಲ್ಲಿ ವಿಡಿಯೋನ ಸಿದ್ಧಪಡಿಸಲಾಗಿದೆ. ರಾಜೀವ್ ಗೌಡ ಬಂಧನ ಆಗದೇ ಇರುವಂತಹ ವಿಚಾರವನ್ನ ಇಟ್ಕೊಂಡು ಗೃಹ ಸಚಿವರನ್ನ ವ್ಯಂಗ್ಯವಾಡುವಂತಹ ಕೆಲಸವನ್ನ ನಮ್ಮ ಕೇಸರಿ ಪಡೆ ಅನ್ನುವಂತಹ ಖಾತೆಯಲ್ಲಿ ಈ ವಿಡಿಯೋನ ಅಪ್ಲೋಡ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಇತ್ತೀಚೆಗೆ ಈ ವ್ಯಂಗ್ಯ ಎಐ ವಿಡಿಯೋಗಳನ್ನ ಅಸ್ತ್ರವಾಗಿ ಬಳಸೋದು, ಆ ಮೂಲಕ ಕಾಲೆಳೆಯುವಂತಹ ಕೆಲಸ ರಾಜಕೀಯ ಪಕ್ಷಗಳಿಂದ ಅವರಿಂದಲೂ ಆಗ್ತಾ ಇದೆ, ಇವರಿಂದಲೂ ಆಗ್ತಾ ಇದೆ. ಎಐ ವಿಡಿಯೋದಲ್ಲಿ ವ್ಯಂಗ್ಯ ಮಾಡಿರೋದು ಒಂದು ವಿಚಾರ, ಆದ್ರೆ ರಾಜೀವ್ ಗೌಡನ ಬಂಧನ ಆಗಿಲ್ಲ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾದಂತಹ ಪ್ರಶ್ನೆ. ಘಟನೆ ನಡೆದ 10 ದಿನಗಳಾಯಿತು, ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಾನೆ ಇದೆ. ಆದ್ರೂ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಗೃಹ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ರಾಜೀವ್ ಗೌಡನನ್ನ ಪತ್ತೆ ಮಾಡೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ವಿದೇಶಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಹಾಗೂ ಸ್ವತಃ ಮುಖ್ಯಮಂತ್ರಿಗಳು ಹೇಳುವಂತದ್ದು, ಯಾರೇ ಎಷ್ಟೇ ಪ್ರಭಾವಿ ಆದ್ರೂ ಕೂಡ ಆತನನ್ನ ಬಂಧನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಸದ್ಯ ರಾಜೀವ್ ಗೌಡನನ್ನ ಅಮಾನತು ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ. ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಧಮಕಿ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡ ವಿರುದ್ಧವಾಗಿ 2 ಪ್ರಕರಣಗಳು ದಾಖಲಾಗಿರುವಂತದ್ದು. ಇದೇ ಪ್ರಕರಣ ದಾಖಲಾದಂತ ನಂತರದಲ್ಲಿ ರಾಜೀವ್ ಗೌಡ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿ ಆತ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಾನೆ. ಮತ್ತೊಂದು ಕಡೆ ಅಜ್ಞಾತ ಸ್ಥಳದಿಂದ ಹೈಕೋರ್ಟ್ ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕುವಂತ ಕೆಲಸವನ್ನ ರಾಜೀವ್ ಗೌಡ ಮಾಡ್ತಾನೆ. ಆದ್ರೆ ಹೈಕೋರ್ಟ್ ನಲ್ಲಿ ಆತನ ನಿರೀಕ್ಷಣಾ ಅರ್ಜಿ ಜಾಮೀನು ವಜಾ ಆಗ್ತಿದ್ದಂತೆ ಕೋರ್ಟ್ ಪ್ರಮುಖವಾಗಿ ಯಾವುದೇ ಕಂಡೀಷನ್ ಹಾಕದೆ ಆತನ ಅರ್ಜಿಯನ್ನ ವಜಾ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲೇಬೇಕಾದಂತ ಪರಿಸ್ಥಿತಿ. ಹೀಗಾಗಿ ಒಂದ್ ಕಡೆ ರಾಜೀವ್ ಗೌಡನ ಪತ್ತೆಗಾಗಿ ಸುಮಾರು 4 ತಂಡಗಳನ್ನ ಮಾಡಿಕೊಂಡು ಬೆಂಗಳೂರು ಸೇರಿದಂತೆ ಹೊರ ರಾಜ್ಯಗಳಲ್ಲೂ ಕೂಡ ಆತನ ಪತ್ತೆಗಾಗಿ ಪೊಲೀಸ್ ಅಧಿಕಾರಿಗಳು ಹುಡುಕಾಟವನ್ನು ನಡೆಸಿದ್ದಾರೆ. ಜೊತೆಗೆ ಆತ ದೇಶವನ್ನ ಬಿಟ್ಟು ಹೋಗಬಾರದು, ಹೀಗಾಗಿ ಆತನ ವಿರುದ್ಧವಾಗಿ ಲುಕೌಟ್ ನೋಟಿಸ್ ಕೊಡ್ಲಿಕ್ಕೂ ಕೂಡ ಪೊಲೀಸ್ ಇಲಾಖೆ ಚಿಂತನೆಯನ್ನ ನಡೆಸಿದೆ. ಈ ಮಧ್ಯೆ ಸದ್ಯ ಇನ್ಸ್ಟಾಗ್ರಾಮ್ ನಲ್ಲಿ ನಮ್ಮ ಕೇಸರಿ ಪಡೆ ಎಂಬುವಂತ ಖಾತೆಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ವ್ಯಂಗ್ಯವನ್ನ ಮಾಡೋ ರೀತಿಯಲ್ಲಿ ಎ ವಿಡಿಯೋವನ್ನ ಹರಿಬಿಟ್ಟಿರುವಂತದ್ದು. ಅಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಆ ವಿಡಿಯೋದಲ್ಲಿ ಅನ್ಸೂಯಮ್ಮ ಅನ್ನೋ ಹೆಸರಿನಲ್ಲಿ ಗಿಳಿಯನ್ನ ಕರೀತಾರೆ. ಗಿಳಿಯನ್ನ ಕರೆದು ರಾಜೀವ್ ಗೌಡ ಅವರು ಮಹಿಳೆಗೆ ನಿಂದನೆ ಪ್ರಕರಣ, ಮಹಿಳಾ ಅಧಿಕಾರಿಗೆ ನಿಲ್ಲಿಸಿ ಧಮಕಿಯನ್ನ ಹಾಕಿ ಅವರು ನಾಪತ್ತೆ ಆಗಿದ್ದಾರೆ, ಅನ್ಸೂಯಮ್ಮ ಬಂದು ಇಲ್ಲಿ ರಾಜೀವ್ ಗೌಡ ಎಲ್ಲಿದ್ದಾರೆ ಅಂತೇಳಿ ತೋರ್ಸಮ್ಮ ಅನ್ನೋ ರೀತಿಯಾಗಿ ಗಿಣಿಶಾಸ್ತ್ರ ಕೇಳುವ ರೀತಿಯಲ್ಲಿ ಎ ವಿಡಿಯೋವನ್ನ ವೈರಲ್ ಮಾಡಿರುವಂತದ್ದು. ಅಲ್ಲಿ ರಾಜೀವ್ ಗೌಡ ಎಲ್ಲಿದ್ದಾರೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅವರು ಎ ವಿಡಿಯೋವನ್ನ ವೈರಲ್ ಮಾಡಿರುವಂತದ್ದು. ಸದ್ಯ ವೈರಲ್ ಆಗಿರುವಂತ ಎಐ ವಿಡಿಯೋ ಏನಿದೆ, ನಮ್ಮ ಕೇಸರಿ ಪಡೆ ಎನ್ನುವಂತ ಇನ್ಸ್ಟಾಗ್ರಾಮ್ ಅಕೌಂಟ್ ನಿಂದ ವಿಡಿಯೋ ಅಪ್ಲೋಡ್ ಆಗಿರುವಂತದ್ದು. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಈ ಒಂದು ಎಐ ವಿಡಿಯೋ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೂರು ಕೂಡ ದಾಖಲಾಗಿಲ್ಲ ಅನ್ನೋದು ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿ. ಆದ್ರೆ ಪೊಲೀಸ್ ಅಧಿಕಾರಿಗಳು ಘಟನೆ ನಡೆದ್ರು ಕೂಡ ಸುಮಾರು 10 ದಿನಗಳು ಕಳೀತಾ ಬಂದ್ರು, ಹೈಕೋರ್ಟ್ ನಲ್ಲಿ ಅರ್ಜಿ ವಜಾ ಆದ್ರೂ ಕೂಡ ಇನ್ನೂ ಕೂಡ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡದೇ ಇರುವಂತದ್ದು ಎಲ್ಲೆಡೆ ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗ್ತಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.